ಬಿಗ್ ಬಾಸ್ ಕನ್ನಡ ಹನ್ನೊಂದರ ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ್ ಮೇ 9ರಂದು ಶ್ರೀಕಾಂತ್ ಕಶ್ಯಪ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಪ್ರೀತಿಸಿದ ಹುಡುಗನ ಮದುವೆಯಾದ ಖುಷಿಯಲ್ಲಿರುವ ಚೈತ್ರ ಕುಂದಾಪುರ್ ಮೇಲೆ ಸದ್ಯ ಸಾಲು ಆರೋಪಗಳು ಕೇಳಿಬಂದಿದೆ. ಅಷ್ಟಕ್ಕೂ ಚೈತ್ರ ಕುಂದಾಪುರ್ ಅವರ ತಂದೆ ಬಾಲಕೃಷ್ಣ ನಾಯ್ಕ ಅವರೇ ನನ್ನ ಮಗಳು ದೊಡ್ಡ ಕಳ್ಳಿ, ನನ್ನನ್ನು ಮದುವೆಗೆ ಕರೆದಿಲ್ಲ ಅಂತ ದೊಡ್ಡ ಆರೋಪವನ್ನೇ ಮಾಡಿದ್ದಾರೆ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ಚೈತ್ರ ಕುಂದಾಪುರ್ ಇತ್ತೀಚೆಗೆ ಪ್ರೀತಿಸಿದ ಹುಡುಗನ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಗುರು ಹಿರಿಯರ ಸಮ್ಮುಖದಲ್ಲಿಯೇ ಚೈತ್ರ ಕುಂದಾಪುರ್ ಶ್ರೀಕಾಂತ್ ಕಶ್ಯಪ್ ಅವರ ಮದುವೆ ನಡೆದಿದೆ. ಆಪ್ತರನ್ನೆಲ್ಲ ಚೈತ್ರ ಕುಂದಾಪುರ್ ಮದುವೆಗೆ ಕರೆದಿದ್ರು. ಈ ಕುರಿತ ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗಿದ್ವು. ವಿಪರ್ಯಾಸ ಅಂತಂದ್ರೆ ಸ್ವಂತ ತಂದೆಯನ್ನೇ ಚೈತ್ರ ಕುಂದಾಪುರ್ ಮದುವೆಗೆ ಕರೆದಿರಲಿಲ್ಲ. ಅವರ ತಂದೆ ಬಾಲಕೃಷ್ಣ ನಾಯ್ಕ್ ಸಾಲು ಆರೋಪಗಳು ಚೈತ್ರ ಅವರ ಮೇಲೆ ಮಾಡಿದ್ದಾರೆ. ಮಾಧ್ಯಮಗಳೊಟ್ಟಿಗೆ ಮದುವೆಗೆ ಯಾಕೆ ಹೋಗಿಲ್ಲ ಎಂಬ ಪ್ರಶ್ನೆಗೆ ಚೈತ್ರ ಕುಂದಾಪುರ್ ತಂದೆ ಬಾಲಕೃಷ್ಣ ನಾಯ್ಕ್ ಉತ್ತರಿಸಿದ್ದಾರೆ. ಕಳ್ಳರು ಮದುವೆಯಾಗಿದ್ದಾರೆ, ಆಕೆ ನನ್ನನ್ನು ಕರೆದಿಲ್ಲ, ನಾನು ಮದುವೆಗೆ ಹೋಗಿಲ್ಲ. ಈ ಮದುವೆಯನ್ನು ನಾನು ಒಪ್ಪಲಾರೆ. ಚೈತ್ರ ಮತ್ತು ಆಕೆಯ ಪತಿ ಇಬ್ಬರು ಕೂಡ ಕಳ್ಳರು. ನನ್ನ ಪತ್ನಿ ಕೂಡ ಚೈತ್ರ ಬೆಂಬಲಕ್ಕೆ ನಿಂತಿದ್ದಾಳೆ. ಇವರೆಲ್ಲ ಹಣದ ಆಸೆಗಾಗಿ ಹೀಗೆ ಮಾಡ್ತಿದ್ದಾರೆ. ಗೋವಿಂದ ಬಾಬು ಪೂಜಾರಿ ಪ್ರಕರಣದಲ್ಲೂ ಇವರು ಹಣವನ್ನು ಹಂಚಿಕೊಂಡಿದ್ರು. ನನಗೆ ದೊಡ್ಡ ಮಗಳು ಮಾತ್ರ ಆಸರೆ. ನನ್ನ ದೊಡ್ಡ ಮಗಳು ಗಾಯತ್ರಿ ನಿರಪರಾಧಿ. ನಾನು ಮತ್ತು ನನ್ನ ದೊಡ್ಡ ಮಗಳು ಮರ್ಯಾದೆಯಿಂದ ಬದುಕುತ್ತಿದ್ದೇವೆ. ನಾನು ಕಟ್ಟಿದ ಮನೆಯಲ್ಲಿ ಈಗ ನಾನೇ ಅನಾಥನಾಗಿದ್ದೇನೆ. ಚೈತ್ರ ಮಾತಿಗೂ ಕೃತಿಗೂ ಸಂಬಂಧವೇ ಇಲ್ಲ. ಆಕೆಗೆ ಯಾರೂ ದೊಡ್ಡ ಸ್ಥಾನಮಾನವನ್ನು ದಯವಿಟ್ಟು ಕೊಡಬೇಡಿ ಅಂತ ಹೇಳಿ ಚೈತ್ರ ಅವರ ತಂದೆ ಬಾಲಕೃಷ್ಣ ನಾಯ್ಕ್ ಅವರು ಮಗಳು ಚೈತ್ರ ಕುಂದಾಪುರ್ ಮೇಲೆ ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಸೊ ಇತ್ತೀಚೆಗಷ್ಟೇ ನನ್ನದು ಒಂದು ಚಾನಲಲ್ಲಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಚೈತ್ರ ಅವರ ಮದುವೆಯ ಬಗ್ಗೆ. ಸೊ ಚೈತ್ರ ಅವರು ಹೇಗೆ ಬೆಳೆದು ಬಂದರು ಅಂತಾನೂ ಕೂಡ ಅದರಲ್ಲಿ ತಿಳಿಸಿದ್ದೆ. ಆದರೆ ಅದಕ್ಕೂ ಕೂಡ ಅವರು ಕಮೆಂಟನ್ನು ಮಾಡಿದರು. ಸೊ ಅದರಲ್ಲೂ ಕೂಡ ಬಾಲಕೃಷ್ಣ ನಾಯ್ಕ್ ಅಂತಲೇ ಇತ್ತು. ಸೊ ನಿಜವನ್ನು ತಿಳಿದುಕೊಳ್ಳದೆ ವಿಡಿಯೋಗಳನ್ನು ಮಾಡಬೇಡಿ, ಅವಳು ಹಿಂದೆ ಕಳ್ತನ ಅನ್ನೋದು ಇದೆ, ಅವಳು ದುಡ್ಡುಗಳನ್ನು ದೋಚ್ಕೊಂಡು ತಿಂದಿದ್ದಾರೆ, ಅವರ ಹುಡುಗ ಈಗ ಏನು ಮದುವೆ ಆಗಿದ್ದಾರೆ ಅವರು ಕೂಡ ದೊಡ್ಡ ಕಳ್ಳನೇ ಅಂತ ಹೇಳಿ ಅವರು ಡೈರೆಕ್ಟಾಗಿ ಮಾತಾಡ್ತಿದ್ದಾರೆ. ಸೊ ಚೈತ್ರ ಕುಂದಾಪುರ್ ತನ್ನ ತಂದೆಯನ್ನು ಮದುವೆಗೆ ಏಕೆ ಕರೆದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಆದಂತಹ ಒಂದು ಕಥೆಯನ್ನೇ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ನನ್ನ ತಂದೆ ಹಾಗೆ ಬಿಟ್ಟು ಹೋದ್ರು, ಹೀಗೆ ಬಿಟ್ಟು ಹೋದ್ರು ಅಂತ ಹೇಳಿ. ಬಟ್ ಅಸಲಿಗೆ ಏನಂತ ಹೇಳಿದ್ರೆ ಚೈತ್ರ ಕುಂದಾಪುರ್ ಮೇಲೆ ಒಂದು ಕೇಸ್ ಕೂಡ ಇವಾಗಲೂ ಕೂಡ ಇದೆ. ಅವರು ತಿಂಗಳು ಹೋಗಿ ಸೈನ್ ಕೂಡ ಹಾಕೊಂಡು ಬರ್ತಿದ್ದಾರೆ. ಜಾಮೀನು ಮೇಲೂ ಕೂಡ ಈಗ ಚೈತ್ರ ಕುಂದಾಪುರ್ ಹೊರಗಡೆ ಇರೋದು. ಅವರು ಇನ್ನೂ ಕೂಡ ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಕೂಡ ಆಗಿಲ್ಲ. ಬಟ್ ಅಪ್ಪ ಅನ್ನೋರು ಸರಿಯಾದ ದಾರಿಯಲ್ಲಿ ನಡೆಸಲಿಕ್ಕೆ ಹೋದರೆ ಅವರನ್ನೇ ವಿರೋಧ ಮಾಡಿಬಿಟ್ಟು ಚೈತ್ರ ಅವರು ಹೋಗ್ಬಿಟ್ಟು ಇನ್ಯಾವುದೋ ಅನ್ಯಾಯದ ದಾರಿಯಲ್ಲಿ ದುಡ್ಡನ್ನು ಸಂಪಾದನೆ ಮಾಡಿ ಈ ರೀತಿ ಹೆಸರುಗಳನ್ನು ಸಂಪಾದನೆ ಮಾಡಿಬಿಟ್ರ ಅನ್ನೋದೇ ಈಗ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಉತ್ತರ ಅಂತ ಅವರ ತಂದೆ ಮತ್ತು ಇಬ್ಬರು ಚೈತ್ರ ಕುಂದಾಪುರ್ ಅವರಿಬ್ಬರಿಗೆ ಕೂಡ ಗೊತ್ತಿರೋದು. ಸೊ ಕಾನೂನು ಸರಿಯಾಗಿದ್ದರೆ ಅಥವಾ ಎಲ್ರಿಗೂ ಕೂಡ ಒಂದೇ ನ್ಯಾಯವಾಗಿದ್ದರೆ ಚೈತ್ರ ಯಾರಿಗಾರು ಮೋಸ ಮಾಡಿದರೆ ಅದಕ್ಕೆ ತಕ್ಕಂಥ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗತ್ತೆ. ಸೊ ಈಗ ಆಲ್ರೆಡಿ ಅವರ ಮೇಲೆ ಒಂದು ಕೇಸ್ ಇರೋದ್ರಿಂದ ಚೈತ್ರ ಅವರ ಬಗ್ಗೆ ನಿಮಗೆ ಏನು ಗೊತ್ತಿದೆ ಅದನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಥ್ಯಾಂಕ್ ಯು.